ನಮಸ್ತೆ, ನಾನು ಬಸವರಾಜು. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಗಾದಿಗಾಗಿ ಜಂಗಿ ಕುಸ್ತಿ ನಡೀತಿರೋ ಸಂದರ್ಭದಲ್ಲೇ ಹೊಸದೊಂದು ಪಕ್ಷದ ಚರ್ಚೆ ನಡೀತಿರುವಂಥದ್ದು ಯಾವುದು? ಸಿದ್ದರಾಮಯ್ಯ ಅವರ ಬಣ ಸುಮಾರು 70-80 ಶಾಸಕರು ಅಖಿಲ ಭಾರತ ಪ್ರಗತಿಪರ ಜನತಾ ದಳಕ್ಕೆ ಮರುಜೀವ ಕೊಡುವಂತಹ ಪ್ರಯತ್ನಗಳನ್ನು ಒಂದು ಕಡೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ ಕೂಡ ಸುಮ್ಮನೆ ಕೂತಿಲ್ಲ. ಇದಕ್ಕೆ ಸಾಕ್ಷಿ ಇತ್ತೀಚೆಗೆ ಕರಾವಳಿ ಭಾಗದ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದವರು, ಕಾಂಗ್ರೆಸ್ನ ಕಟ್ಟಾಳು ಆಗಿದ್ದವರು, ಬಡ ರೈತರಿಗೆ ಸಾಲವನ್ನು ಕೊಡಿಸಿದಂಥವ್ರು, ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ, ಅದು ಜನಾರ್ದನ್ ಪೂಜಾರಿ ಅವರು. ಅವರ ಮನೆಗೆ ಭೇಟಿ ಕೊಟ್ಟು ಬಂದಂತಹ ಸಂದರ್ಭದಲ್ಲಿ ಮಹತ್ವದ ಮಾತುಕತೆ ಆಗುತ್ತೆ. ತುಂಬ ಭಾವುಕರಾಗಿ ಜನಾರ್ದನ ಪೂಜಾರಿ ಅವರು ಇದೇ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಮಾತಾಡ್ತಾರೆ. ವಿಶೇಷ ಅಂದರೆ ನಾರಾಯಣಗುರು ಮತ್ತು ಮಹಾತ್ಮ ಗಾಂಧಿಯವರ ಭೇಟಿಯ ಒಂದು ಮಹತ್ವದ ಕಾರ್ಯಕ್ರಮವನ್ನು ಇತ್ತೀಚೆಗೆ ಮಂಗಳೂರಿನಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರ ನೇತೃತ್ವದಲ್ಲೇ ಮಾಡಲಾಯಿತು. ಅದು ಸಿದ್ದರಾಮಯ್ಯ ಅವರು ಹೋಗಿದ್ರು. ಆದರೆ ಆ ವೇದಿಕೆ ಮೇಲೆ ಜನಾರ್ದನ ಪೂಜಾರಿ ಅವರಿಗೆ ತುಸು ಬೇಸರ ಆಗಿತ್ತು. ಅದಾದ ಮೇಲೇ ಜನಾರ್ದನ ಪೂಜಾರಿ ಅವರನ್ನು ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿದರು. ಈಗ ಹೊಸ ಪಕ್ಷಕ್ಕೂ ಜನಾರ್ದನ್ ಪೂಜಾರಿ ಅವರಿಗೂ ಸಂಬಂಧ ಏನು? ಸದ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಯಾರೂ ಕೂಡ ಟಚ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ದಮನಿತ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಈ ಹಿಂದೆ ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ ಅವರು ಯಾವ ರೀತಿ ಗಟ್ಟಿಯಾಗಿ ಶೋಷಿತ ಸಮಾಜಗಳ ಧ್ವನಿಯಾಗಿ ಇದ್ದರು, ಅದೇ ರೀತಿ ಈಗ ಸಿದ್ದರಾಮಯ್ಯ ಅವರು ಕೂಡ ಆ ಮಾದರಿಯಲ್ಲಿ ಒಬ್ಬ ಮಾಸ್ ಲೀಡರ್ ಆಗಿ ಕಾಣ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಮಸ್ಯೆ ಆಗಿರೋದೇನು? ಅವರು ಹೇಳ್ಕೊಳ್ತಿದ್ರು ಅವರು ಒಕ್ಕಲಿಗ ಸಮಾಜದ ನಾಯಕರು. ಆದರೆ ಈಗ ಅವರು ಕೇವಲ ಒಕ್ಕಲಿಗ ಸಮಾಜದ ನಾಯಕರಾಗಿ ಉಳಿಯದೆ ಎಲ್ಲ ಸಮಾಜಗಳನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಂತಹ ಒಂದು ಮುಂದಾಳುವಾಗಿ ಕಾಣಬೇಕಿದೆ. ಜನಾರ್ದನ್ ಪೂಜಾರಿಯವರು ಮತ್ತು ಆ ಭಾಗದಲ್ಲಿ ಕೆಲ ಪತ್ರಕರ್ತರು ಮಾತಾಡಿಕೊಳ್ತಿರೋ ಪ್ರಕಾರ ಪೂಜಾರಿಯವರೇ ಕೊಟ್ಟಂತಹ ಮಹತ್ವದ ಪ್ಲಾನ್ ಅದು ಈ ಹಿಂದೆ ಇದೇ ಡಿ.ಕೆ. ಶಿವಕುಮಾರ್ ಅವರ ಗುರು, ಅವರನ್ನು ಗೆದ್ದು ಕೂಡಲೇ ಬಂದಿಖಾನೆ ಸಚಿವರನ್ನಾಗಿ ಮಾಡಿದಂತಹ ಹಿಂದುಳಿದ ವರ್ಗಗಳ ಚಾಂಪಿಯನ್ ಸಾರೆಕೊಪ್ಪ ಬಂಗಾರಪ್ಪ ಅವರು ಪ್ರತಿ ಸಲ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಸಿಡಿದೇಳ್ತಿದ್ರು, ಬಂಡೇಳ್ತಿದ್ರು, ಪಕ್ಷದ ವಿರುದ್ಧ ನಿಲ್ತಿದ್ರು. ಆ ಎಲ್ಲ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಸ್ಥಿತಿ ಅತ್ಯಂತ ಹೀನಾಯವಾಗ್ತಿತ್ತು. 32 ಸ್ಥಾನ ಗೆಲ್ತಿತ್ತು ಕಾಂಗ್ರೆಸ್. ಅದಕ್ಕೂ ಮುಂಚೆ 140-150 ಸ್ಥಾನಗಳನ್ನು ಗೆಲ್ತಿದ್ದಂತಹ ಕಾಂಗ್ರೆಸ್ಸನ್ನು ಒಬ್ಬ ಬಂಗಾರಪ್ಪ 32 ಸ್ಥಾನಕ್ಕೆ ತಳ್ಳಿಬಿಟ್ರು. ಅದು ಅಹಿಂದ ನಾಯಕತ್ವದ ತಾಕತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರ ಉಮೇದು ಗುರುವಿನ ಹಾದಿಯನ್ನು ಹಿಡಿಯುವಂಥದ್ದ ಅನ್ನೋ ಅನುಮಾನ ಮೂಡ್ತಿರುವಂಥದ್ದು. ನೋಡಿ, ಈಗ ಯಾರೆಲ್ಲ ಶಾಸಕರು ಮಾತಾಡ್ತಿದ್ದಾರೆ ಅಲ್ಲೂ ಕೂಡ ಒಂದು ಅಪವಾದ ಇದೆ, ಒಂದು ಆರೋಪ ಇದೆ. ಅದು ಶಿವಗಂಗಾ ಬಸವರಾಜು, ಶರತ್ ಬಚ್ಚೇಗೌಡರು, ನಯನ ಮೋಟಮ್ಮ, ಹೀಗೆ ಎಲ್ಲ ಮುಂದಿನ ದಿನಮಾನಗಳಲ್ಲಿ ಅವರು ಗ್ರಾಮ ಪಂಚಾಯತಿನೂ ಗೆಲ್ಲೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವರು ಅಹಿಂದ ಮತದಾರರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅಹಿಂದ ಮತದಾರರಿಗೆ ವಿಶ್ವಾಸಘಾತುಕತನ ಎಂಥದ್ದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಮತಗಳಿಗೆ ಚೂರಿ ಹಾಕಿದ್ದಾರೆ ಅಂತ ಈಗ ಅಹಿಂದ ವರ್ಗದ ಮತದಾರರು ಯಾರಿದ್ದಾರೆ, ಜನತೆ ಯಾರಿದ್ದಾರೆ, ಅವರು ಚರ್ಚೆ ಮಾಡ್ತಿರುವಂಥದ್ದು. ಮುಂದಿನ ಚುನಾವಣೆಗೆ ನೀವು ಬಂದರೆ ನಿಮಗೊಂದು ತಕ್ಕ ಪಾಠ ಕಲಿಸ್ಕೊಡ್ತೀವಿ ಅನ್ನೋ ಮಟ್ಟಿಗೆ ಆ ಜನ ರೊಚ್ಚಿಗೆದ್ದಿದ್ದಾರೆ. ಆದರೆ ಈಗ ಈ ಹೊಸ ಪಕ್ಷಕ್ಕೂ ಈ ಶಾಸಕರ ಲೆಕ್ಕಕ್ಕೂ ಏನು ಸಂಬಂಧ ನೋಡಿ. ಒಂದು ಸಿದ್ದರಾಮಯ್ಯ ಅವರ ಬಣ ಕೂಡ ಆರೋಪ ಮಾಡ್ತಿರುವಂಥದ್ದು ಬಂತು, BJP ಕೂಡ ಆರೋಪ ಮಾಡ್ತಿರುವಂಥದ್ದು. ಕುದುರೆ ವ್ಯಾಪಾರ ಆಗ್ತಿದೆ. ಕುದುರೆ ವ್ಯಾಪಾರ ಎಷ್ಟಿರಬಹುದು? 10 ಕೋಟಿ, 20 ಕೋಟಿ ಅಂದಾಜಿನ ಪ್ರಕಾರ BJP ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಒಬ್ಬೊಬ್ಬ ಶಾಸಕರಿಗೆ ಸರಿಸುಮಾರು 100 ಕೋಟಿ ಕೊಡಬಹುದು. ಆ ಕಾರಣಕ್ಕೋಸ್ಕರನೇ ಅವರು ಸಿದ್ದರಾಮಯ್ಯ ಅನ್ನೋ ಮಾಸ್ ಲೀಡರ್ನನ್ನು ಎದುರಾಕೊಂಡು ಇಲ್ಲ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ನಯನ ಮೋಟಮ್ಮ ಮಾತಾಡ್ತಿದ್ದಾರೆ. ಹೇಳಿ ಕೇಳಿ ದಮನಿತ ಸಮುದಾಯದ ಹೆಣ್ಣುಮಕ್ಕಳು ನಾಳೆ ಪರಮೇಶ್ವರ್ ಅವರು, ಖರ್ಗೆ ಅವರು CM ಆಗಬೇಕು ಅಂತ ಧ್ವನಿ ಎತ್ತಬೇಕಿದ್ದಂತಹ ಓದಿಕೊಂಡ ಹೆಣ್ಣುಮಗಳು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಡಿ.ಕೆ. ಶಿವಕುಮಾರ್ ಅಂತ ಅಂತಿದ್ದಾಳೆ ಅಂದರೆ ಆ ಹೆಣ್ಣು ಮಗಳ ಭೀಮಬದ್ಧತೆ ಎಲ್ಲಿಗೆ ಬಂದು ನಿಂತಿರಬಹುದು? ಚರ್ಚೆ ಮಾಡಬೇಕಾದ ವಿಚಾರ. ಒಬ್ಬ ಸಿದ್ದರಾಮಯ್ಯ ಅವರನ್ನು ಗೋಗರ್ದು ಕರ್ಕೊಂಡೋಗಿ ಓಟ್ ಹಾಕಿಸ್ಕೊಂಡಂತಹ ಶರತ್ ಬಚ್ಚೇಗೌಡರಿಗೆ ಹೊಸಕೋಟೆಯಲ್ಲಿ
ಈ ನೆಕ್ಸ್ಟು ಅವರಿಗೆ ಒಂದು ದೊಡ್ಡ ಗಿಫ್ಟ್ ಹೇಗೆ ಕೊಡಬಹುದು ಆ ಜನ ಅಂತ ಯೋಚನೆ ಮಾಡಿದ್ರು ಕೂಡ ಆ ರಿಸಲ್ಟ್ ಕಣ್ಮುಂದೆ ಬಂದು ನಿಲ್ಲತ್ತೆ. ಶರತ್ ಬಚ್ಚೇಗೌಡರು ತಿಪ್ಪರ್ಲಾಗ ಹೊಡೆದ್ರು 28ರ ವಿಧಾನಸಭಾ ಚುನಾವಣೆಯಲ್ಲಿ ಹೊಸಕೋಟೆಯಿಂದ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಇದು ಒಂದು. ಹೀಗೆ ನೋಡಿದ್ರೆ ಒಬ್ರಿಗೆ 100 ಕೋಟಿ ಅಂತಲೇ ಕನ್ಸಿಡರ್ ಮಾಡೋಣ, ಯಾಕಂದರೆ ಇವರು ಮಾತಾಡ್ತಿರುವಂಥದ್ದು. ಕನಿಷ್ಠ 56 ಶಾಸಕರನ್ನು ಕಾಂಗ್ರೆಸ್ ಪಾಳೆಯದಿಂದ ಬೇರ್ಪಡಿಸಿ ತೋರಿಸಿದ್ರೆ ಮಾತ್ರ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಕೆಡವೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ರಾಹುಲ್ ಗಾಂಧಿ ಅವರೇ ಬಂದು ನಿಂತ್ಕೊಂಡು ಇಲ್ಲಪ್ಪ ನೀನೆಲ್ಲ ಮುಖ್ಯಮಂತ್ರಿ ಅಂದರೂ ಕೂಡ ಸಂವಿಧಾನದತ್ತವಾಗಿ ಆ ಹುದ್ದೆಯಿಂದ ಸಿದ್ದರಾಮಯ್ಯ ಅವರನ್ನು ಕಿತ್ತು ಹಾಕೋಕ್ಕಾಗೋದಿಲ್ಲ. ಇದು ಸಂವಿಧಾನ ಹೇಳುವಂಥದ್ದು. ಸುಮ್ಮನೆ ಯಾರೋ ಬೀದಿಲಿ ಮಾತಾಡೋದು, ನಾನೊಂದ್ಸಲ ಗೆದ್ದಿದ್ದೀನಿ ನಾನೇ ಶಾಸಕ ನಾನು ಹೇಳ್ದಂಗೆ ಆಗುತ್ತೆ, ಅವೆಲ್ಲ ಆಗಲ್ಲ. ಶಿವಗಂಗಾ ಬಸವರಾಜು ಪಾಪ ಅವರು ಇನ್ನು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಅವ್ರು ಗೆಲ್ಲಕ್ಕಾಗಲ್ಲ. ಅವರು ದೊಡ್ಡ ದೊಡ್ಡ ಕನ್ನಡಕ ಹಾಕ್ಕೊಂಡ್ರು ಅಷ್ಟೇ, ದೊಡ್ಡ ದೊಡ್ಡ ಕೋಟ್ ಹಾಕ್ಕೊಂಡ್ರು ಅಷ್ಟೇ, ಇನ್ನೂ ಉದ್ದುದ್ದ 16 ನಿಮಿಷ ಮಾತಾಡಿದ್ರು ಅಷ್ಟೇ, ಅವ್ರು ಗೆಲ್ಲಕ್ಕಾಗಲ್ಲ. ಯಾಕಂದರೆ ಅಲ್ಲಿನ ಅಹಿಂದ ವರ್ಗ ಕೂಡ ಬೇಡಪ್ಪ ಸ್ವಾಮಿ ನಿನ್ನಂಥವ್ನು ನಮಗೆ ಶಾಸಕರಾಗೋದು ಅನ್ನುವಷ್ಟರ ಮಟ್ಟಿಗೆ ಬೇಸರವನ್ನು ತರಿಸಿದ್ದಾರೆ. ಇದೆಲ್ಲ ಒಂದು ಕಡೆ. 56 ಶಾಸಕರು ಅಂದರೆ ಅಲ್ಲಿಗೆ 5,600 ಕೋಟಿ ರೂಪಾಯಿ ಬೇಕು. ದುಡ್ಡಿಲ್ವಾ? ಇಲ್ಲ ಅಂದರೆ ತಿಹಾರ್ ಜೈಲ್ ತನಕ ಕರ್ಕೊಂಡು ಹೋಗ್ತಾರೆ ಯಾರನ್ನಾದರೂ. ಪಾಪ ಅಲ್ಲಿ ಆರೋಪ ಪ್ರತ್ಯಾರೋಪಗಳು ಏನಿದಾವೋ ಗೊತ್ತಿಲ್ಲ. ಆದರೆ ಒಂದಷ್ಟು ದಿನ ಇದ್ದು ಬಂದರು ಡಿ.ಕೆ. ಶಿವಕುಮಾರ್ ಅವರು. ಈಗ ಏನು 1992 ನವೆಂಬರ್ 19ರಂದು ಹೈಕಮಾಂಡ್ ವಿರುದ್ಧ ರೊಚ್ಚಿಗೆದ್ದು ಕಾವೇರಿ ನೀರಿನ ವ್ಯಾಜ್ಯ ಏನಿತ್ತು, ಆಗ CM ಸ್ಥಾನ ಹೋದ್ರೂ ಪರವಾಗಿಲ್ಲ, ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಬಂಗಾರಪ್ಪ ಅವರು ರಿಸೈನ್ ಮಾಡಿ ಹೋದ್ರಲ್ಲ. ಹೋದ ಕೂಡಲೇ ಕರ್ನಾಟಕ ವಿಕಾಸ್ ಪಕ್ಷ ಅಂತ ಪಕ್ಷ ಕಟ್ಟಿದ್ರಲ್ಲ, ಅದೇ ಪಕ್ಷಕ್ಕೆ 2 ವರ್ಷ ಆದಮೇಲೆ 94ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಕಟ್ತಾರೆ. 2004ರಲ್ಲಿ BJPಗೆ ಹೋಗೋಕ್ಕೂ ಮುಂಚೆ ಮತ್ತೆ ಕರ್ನಾಟಕ ವಿಕಾಸ್ ಪಕ್ಷಕ್ಕೆ ಮರುಜೀವವನ್ನು ಕೊಡುವಂತಹ ಪ್ರಯತ್ನಗಳನ್ನು ಮಾಡಿರ್ತಾರೆ. ಈಗ ಮತ್ತೊಂದು ಸಲ ಆ ಪಕ್ಷ ಚರ್ಚೆಯ ವಿಚಾರ ಆಗಿರುವಂಥದ್ದು ಗುರುವಿನ ಹಾದಿಯಲ್ಲಿ, ಅಹಿಂದಾದ ಹಾದಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೊಸದೊಂದು ಹೆಜ್ಜೆಯನ್ನು ಇಟ್ಟು ಬಿಟ್ಟರೆ, ಅಹಿಂದ ಶಕ್ತಿಯಿಂದ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಅದೇ ಶಕ್ತಿಯ ಕೆಲ ಭಾಗಗಳು ಈಗೇನು ಹಿಂದುಳಿದವರಲ್ಲಿ ಯಾರು ಕುರುಬರಿಗೆ ದೊಡ್ಡ ಅವಕಾಶಗಳು ಸಿಗ್ತಿದೆ, ಇನ್ನುಳಿದ ಸಮಾಜಗಳು ಸಿಗ್ತಿಲ್ಲ ಅನ್ನೋದಾದರೆ ಕರ್ನಾಟಕ ವಿಕಾಸ್ ಪಕ್ಷದ ಮೂಲಕ ಈಡಿಗರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂತಹ ಪ್ರಯತ್ನಗಳನ್ನು ಡಿ.ಕೆ. ಶಿವಕುಮಾರ್ ಅವರು, ಆನಂತರದಲ್ಲಿ ತಿಗಳ ಉಪ್ಪಾರ ಈ ಪ್ರಯತ್ನ ಏನಾದರೂ ಮಾಡಿಬಿಟ್ರೆ ಇಲ್ಲೂ ಕೂಡ ಒಂದು ಹಂತಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಲಾಭ ಆಗಬಹುದು. ಬಂಗಾರಪ್ಪ ಅವರ ಹಾದಿಯಲ್ಲೇ ಹೋದರೆ ಅವರು ಪ್ರತಿ ಸಲ ಹೇಳ್ಕೊತಾರೆ ನನ್ನ ಗುರು SM ಕೃಷ್ಣ ಅಂತಾರೆ, ಆದರೆ ಅವರೆಲ್ಲ ಬಂಗಾರಪ್ಪ ಅಂತ. ಒಂದು ವೇಳೆ ಅದೇ ಹಾದಿ ಹಿಡಿದ್ರೆ ನಿಜಕ್ಕೂ ಆಗ ಸಿದ್ದರಾಮಯ್ಯ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಈ ನಡೆ, ಈ ನಿರ್ಧಾರ, ಯಾಕಂದರೆ ಪೂಜಾರಿ ಅವರು ಕೊಟ್ಟಂತಹ ಸಲಹೆಯನ್ನು ಕೇಳ್ಕೊಂಬಂದಿದ್ದಾರೆ, ಅವರೇನು ಮಾಡಿಲ್ಲ ಡಿ.ಕೆ. ಶಿವಕುಮಾರ್ ಅವರು. ಮಾಡಿದ್ರೆ ಆದಾಗ್ಯೂ ಒಬ್ಬ ಮೇಲ್ವರ್ಗದ ತುಂಬ ದೊಡ್ಡ ಸಮಾಜದ ನಾಯಕ, ಒಕ್ಕಲಿಗ ಸಮಾಜದ ನಾಯಕ, ನಾನು ಅಹಿಂದ ಅಂತ ಬಂದು ನಿಂತರೆ ಅಹಿಂದ ಸಮುದಾಯಗಳೊಳಗಿನ ಸ್ವಾಭಿಮಾನ ಇವರನ್ನು ಯಾವ ರೀತಿ ಬಿಗಿದಪ್ಪಿಕೊಳ್ಳಬಹುದು? ಯಾಕಂದರೆ ರಾಮಕೃಷ್ಣ ಹೆಗಡೆ ಅವರನ್ನು ಲಿಂಗಾಯತರು ಬಿಗಿದಪ್ಪಿದ ರೀತಿಯಲ್ಲಿ ದಮನಿತ ಶೋಷಿತ ಸಮಾಜಗಳು, ಹಿಂದುಳಿದ ಸಮಾಜಗಳು, ಅಲ್ಪಸಂಖ್ಯಾತರು ನಮಸ್ತೆ ಸದಾ ವತ್ಸಲೆ ಅಂತೆಲ್ಲ ಹೇಳುವಂತಹ ಡಿ.ಕೆ. ಶಿವಕುಮಾರ್ ಅವರನ್ನು ಅಹಿಂದ ಸ್ವಾಭಿಮಾನ ಯಾವ ರೀತಿ ಬರಸೆಳಿಬಹುದು? ಪೂಜಾರಿಯವರ ಸಲಹೆಯನ್ನು ಸ್ವೀಕರಿಸಿದಾರೋ ಬಿಟ್ಟಿದಾರೋ, ಅಥವಾ ಇಂಥದ್ದೊಂದು ವಿಚಾರ ನಡೆದಿದೆ ಅಂತ ಹೇಳಲಾಗ್ತಿರುವಂಥದ್ದೇನಿದೆ, ಇದು ನಿಜಕ್ಕೂ ಕಾರ್ಯರೂಪಕ್ಕೆ ಬಂದರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಹಂತಕ್ಕೆ ಮುಂದಿನ ದಿನಮಾನಗಳಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಬಂದು ಕೂರಬಹುದು. ಆದರೆ ಅದು ಸುಲಭದ ಮಾತಲ್ಲ. ಗುರುವಿನ ಹಾದಿ, ಗುರುವಿನ ಮಾರ್ಗ, ಅಸ್ತ್ರ ಇದ್ದರೆ ಸಾಲದು. ಆ ಗುರುವನ್ನು ಮೀರಿಸುವ ನಿಟ್ಟಿನಲ್ಲಿ ಆ ಅಹಿಂದ ಸ್ವಾಭಿಮಾನದ ಸಂಕೇತವಾಗಿ ವರ್ತಿಸುವುದು ಮತ್ತು ಅವರ ಹಿತಕ್ಕಾಗಿ ಧ್ವನಿ ಎತ್ತುವುದು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಬಂದರೆ ಇವತ್ತಲ್ಲ ನಾಳೆ ಇನ್ನು 10 ವರ್ಷಗಳಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಗಬಹುದು. ಆದರೆ ಇದು ಅದೇ ಹಾದಿಯ ಮತ್ತೊಂದು ಕೊಳವೆಯಿಂದ ಬರುವ ನೀರಾಗಿ ಕಾಣುತ್ತೆ. ಜನ ಯಾವ ರೀತಿ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಹೊಸ ಪಕ್ಷದ ಚರ್ಚೆ ಮತ್ತು ಸಾವಿರಾರು ಕೋಟಿಗಳ ಕುದುರೆ ವ್ಯಾಪಾರದ ಚರ್ಚೆಗಳು ಕೂಡ ನಡೀತಿದೆ. ಡಿ.ಕೆ. ಶಿವಕುಮಾರ್ ಅವರನ್ನು
ಡಿ ಕೆ ಶಿವಕುಮಾರ್ ಅಂತಲೇ ಸ್ವೀಕರಿಸ್ತಾರೆ ವಿನಃ ಬಂಗಾರಪ್ಪ ಅವರ ಶಿಷ್ಯ ಅಂತ ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಂಗಾರಪ್ಪನೇ, ಡಿ ಕೆ ಶಿವಕುಮಾರೇ. ಆದರೆ ಸಿದ್ದರಾಮಯ್ಯ ಅವರಲ್ಲಿ ಒಬ್ಬ ಬಂಗಾರಪ್ಪನನ್ನು ಎಲ್ಲ ಅಹಿಂದ ವರ್ಗ ಈಗಲೂ ನೋಡ್ತಿದೆ. ನೀವೇನಂತೀರಾ? ಕಮೆಂಟ್ ಮಾಡಿ.